ಹೆಣ್ಣಿಗೆ ಸೊಕ್ಕ ಬರಬಾರ್ದ ಹಾಲಿಗೆ ಉಕ್ಕ ಬರಬಾರ್ದ ಅಂತ ಹೇಳ್ತಾರ ಮಾಸ್ತರ್. ಗಣಪತಿನ ತರಬೇಕಾದ್ರ ನನ್ನ ಕುಬಸದಾಗ ಹಾಕ್ತಂದ್ರ ತಾಳಿಕೆ ಆ ಗಣಪತಿ ತರೋಳಗ ಫ್ಯಾಕ್ಟ್ರಿ ಐತಿದ್ದು ಏನ ಅರ್ಬಿ ಫ್ಯಾಕ್ಟ್ರಿ ಇದ್ವಾ ಹೇಳಾಗ ಅರ್ಬಿ ಫ್ಯಾಕ್ಟ್ರಿ ಇದ್ದು ಏನಪ್ಪಾ ಅಂತ ಕೇಳತ್ತೀನಿ. ಈಗ ಅಲ್ಲಿ ಕಡೆ ಬಂದಾವ ಇವೆಲ್ಲ ಈಗೀಗ ಹೌದಲ್ಲ. ಅದು ಯಾವಾಗ ಯಾವಾಗ್ರಿ ಸೀರೆ ಜಾಡಗ ತಯಾರು ಮಾಡಿದಾಗ ಅವಾಗ ಚಾಲು ಇವೆಲ್ಲ ಪರಮಾತ್ಮ ಇರ್ಲಿ ಒಂದು ಉಟ್ಕೊಲಿ ಗೊಂಬಿ ಹೌದ ಹಂಗ ತಿರ್ಗಾಡೋದು ಬೇಡ ಅಂತ ಹೇಳಿ ಪರಮಾತ್ಮ ಮಾಡಿದಾಗ ಸೀರೆ ಉಟ್ಟಾಳ ಮಾಸ್ತರ್ ಈಕಿ. ಹೌದಲ್ರಿ. ಪರಮಾತ್ಮನ ಹೊರತು ನಿನಗೇನು ಮಾಡಾಕ ಬರಂಗಿಲ್ಲ ಬೇಕಲ್ಲ. ಇದು ಅಲ್ಲದ ಮತ್ತೇನು ಕೇಳ್ತಾಳ ಮಾಸ್ತರ್. ಮತ್ತೇನಂತಾರಿಪ್ಪ ಆದಿಯಲ್ಲಿ ಅದನ್ನಂತ ಹೇಳ್ತಾಳ. ಆದಿಯಲ್ಲಿ ಅದನ್ನ ಅಂದ್ರ ಹೌದಲ್ಲ ಹಂಗ ಹೇಳಾಕ ಬರಂಗಿಲ್ಲ ಮಾಸ್ತರ್. ಬೇಕಲ್ಲ ಒಂದು ಆಧಾರ ಬೇಕು. ಆಧಾರ ಬೇಕು. ಆದಿಯಲ್ಲಿ ಅದನ್ನ ಅಂದ್ರ ಹೆಂಗ ಆಕತಿ ಒಂದು ಅಂತ್ಯ ಬೇಕು. ಆದಿಯಲ್ಲಿ ಅದನ್ನ ಅಂದ್ರ ಯಾರದಾರ ನಿಮ್ಮಕ್ಕಿ ಯಾರದಾರಿಪ್ಪ ಅಲ್ಲಿ ಪ್ರಥಮದಲ್ಲಿ ಆದಿಯಲ್ಲಿ ಯಾರ ಜನಿಸಿ ಬಂದಾರ ಹೌದು ಅವ್ರ ತಾಯಿ ತಂದಿ ಯಾರದಾರ ಮತ್ತ ಅವ್ರ ಬಂದ ಬಳಗ ಬೇಕಲ್ಲ ಮಾಸ್ತರ. ಮತ್ತ ಆದಿಯಲ್ಲಿ ಇರ್ಬೇಕಾದ್ರೆ ಬೇಕಲ್ರಿ ಅವ್ರೆಲ್ಲ. ಹೌದೌದು. ಆದಿಯಲ್ಲಿ ಇದ್ದಕ್ಕಿ ಯಾರದಾರು ಅವ್ರ ತಾಯಿ ತಂದಿ ಹೆಸರು ಏನೈತಿ ಹೌದ್ರಿ ಏನೈತಿ ಹೌದಲ್ಲ ಹೇಳ್ತಾರ ನೋಡಲ್ಲ ಮತ್ತೇನತ್ತ ನೋಡುನಲ್ಲ ಏನೇನು ಮತ್ತಿದು ಅಲ್ಲ ಏನ್ ಕೇಳ್ತಾರ ಮಾಸ್ತರ್. ಮತ್ತೇನ್ ಕೇಳ್ತಾರಿಪ್ಪ ಪಂಚಮುಖದ ಪರಮೇಶ್ವರ ಅದಾನ ಹೌದು. ಬ್ರಹ್ಮಗ 5 ಮುಖ ಇದ್ದು ಇದ್ದು ಅಲ್ರಿ. ಅದ್ರಾಗಿಂದ ಒಂದು ಮುಖ ಒಂದು ಮುಖ ಹೋಗೈತಿ ಏನ್ ಕಾರಣ ಹೋಗೈತಿ ಅಂತ ಕೇಳ್ತಾರ. ಹುಡುಗಿ ಕೇಳ್ತಾಳ ಒಂದು ಮುಖ ಏನ ಕಾರಣ ಹೋಗೈತಿ ಅಂತ ಕೇಳ್ತಾಳ. ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಈಗ ನಾಮ ಬಂದೈತಿ. ಹೌದ್ ಹೌದ್ರಲ್ಲ. ಹೌದ್ರಿ. ತುಗಾ ಹುಡುಗಿ ನಿನ್ನ ವಿಷಯ ಹೆಂಗೈತಿ ಅಂದ್ರ ಹೆಂಗೈತ್ರಿ ಅದ ಪರಮಾತ್ಮ ಏನ್ ಮಾಡಿದ್ದ ಏನ್ ಮಾಡ್ಯಾನ ಬ್ರಹ್ಮಗೆ ಹೇಳ್ತಾನ ಮಾಸ್ತರ್. ಏನಂತ ಹೇಳ್ತಾನ್ರಿಪ್ಪ ನೋಡು ನಿಂದ ಯಾವಾರ ಅಲ್ಲತ್ ಹೇಳ್ತಾನ. ಹೌದೌದು. ಪಂಚಾಕ್ಷರಿ ಮಂತ್ರ ಎಲ್ಲರಿಗೂ ಹೇಳಬೇಡತ್ತ ಹೇಳಿದ್ದಾವ ಮಾಸ್ತರ್. ಹೇಳಿದ್ದಲ್ಲ. ಆದ್ರ ಬ್ರಹ್ಮ ಏನ್ ಮಾಡಾಕತ್ತ ಏನ್ ಮಾಡಾಕತ್ರಿ ಪರಮಾತ್ಮನ ಮಾತ ಮೀರಿ ಎಲ್ಲರಿಗೂ ಹೇಳ್ಕೊತ ನಡೆದ ಮಾಸ್ತರ. ಹೇಳ್ಕೊತ ನಡೆದಾಗ ಏನಾತ ನಡೆದಾಗ ಪರಮಾತ್ಮ ಹೇಳ್ತಾನ ಏನಂತ ಅಲ್ಲ ಬ್ರಹ್ಮನಿಂದ ದಗದತ್ ಹೇಳ್ತಾನ. ಹೌದಲ್ಲ. ಆದ್ರೂ ಅವನ ಮಾತು ಕೇಳಿಲ್ಲ ಮಾಸ್ತರ. ಅವಾಗ ಪರಮಾತ್ಮ ಏನ್ ಮಾಡ್ಯಾನ ಏನ್ ಮಾಡ್ಯಾನ್ರಿಪ್ಪ ಬರೇ ಒಂದು ಕಿರು ಬೆರಳಿನ ಉಂಗುರದಿಂದ ಮಾಸ್ತರ ಉಂಗುರದಿಂದ ಬ್ರಹ್ಮನ ಶಿರಾ ಚೇತನ ಚಿರ ಹೊಡೆದಾನ ಮಾಸ್ತರ್. ಹೌದಲ್ಲ. ಬರೇ ಕಿರು ಬೆರಳದಿಂದ ಹೊಡೆದಾನ ಅದ ಪರಮಾತ್ಮನ ಹೊಡೆದಾನ. ಹೌದೌದು. ಇಷ್ಟ ಆಯ್ತು ಹುಡುಗಿನಿಂದ ದಗದ ಬ್ಯಾರೆ ನಡೆಯಂಗಿಲ್ಲ. ಹಂಗ ಆದಿಯಲ್ಲಿ ಅದನ್ನತಿ ಹೇಳ್ತಿ ಹೇಳ್ಯಾರ. ಪ್ರಥಮದಲ್ಲಿ ಆದಿಯಲ್ಲಿ ಇದ್ದಕ್ಕೆ ಯಾವತ್ತದಾಳು ಅವರ ತಾಯಿ ತಂದೆ ಯಾರದಾರ ಹೌದೌದು. ನೋಡುನು ಹೆಂಗ ಬರ್ತಾಳ. ನಿಮ್ಮಗಲಾಗ ಕಟ್ಟಿ ಬಿದ್ದ ಮಂದಿ ಆಗಲನ ನೆನ ತೆಗಿತೀರಿ ನೀವ ನಿನ್ನ ಹೆಣಕ ಬೆಟ್ಟದಲ್ಲ ಗಟ್ಟಿ ನೆನಪಿರಲಿ. ಎನ ನೈತು ಗೋಡಿಗೆ ಜೀವ ಹೋಯ್ತು ದೇವರ ಕಾಡಿರಿ ದೇವರ ಸರ್ವರಲ್ಲಿ ನಿಮ್ಮ ಕಾಳ ಮನ ಹಿಡಿರಿ. ಕಾಲು ಏಸು ಕಾಲ ಕಾಲಿಗಾದು ಆರಬಾರ ಈಗ ಕೊಡಿದ ಲೆಕ್ಕ ಮಾಡೋದೈತಿ ಸ್ವಲ್ಪ ತಾರೀರಿ. ಈಗ ಕೊಡಿದ ಲೆಕ್ಕ ಮಾಡೋದೈತಿ ಸ್ವಲ್ಪ ತಾಡಿರಿ. ಕೈಯಾಗ ಬಂತ ಬಾಲ ಉಳಿತ ಮಾರುತ್ತಾನ ಮಾರುತ್ ಹೋಗಿ ಲಂಕ ಸುಟ್ಟ ರಾವಣೇಶ್ವರ ಮಾಯಾದ ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದು ಹಾರಿ. ಎಂತ ಮಾತ ನಿನಗೇನೋ ಗೊತ್ತ ಪಿಚ್ಚಗಣ್ಣ ಪೀರಿ
ನಾಗೇಶ್ ಡೊಗ್ಗಿದರಿ ಅವರ ತಳಗ ಸದಾ ನಾಗೇಶ್ ಡೊಗ್ಗಿದರಿ ಮಾತ್ರ ಬಿಟ್ಟಿಲ್ಲಿ ಒಗ್ಗ ಮಾತ್ರ ಬಿಟ್ಟಿಲ್ಲಿ ಹೊರದು ಒಗ್ಗ ಬಿಡ್ಬೇಕಾದ್ರೆ ಏನೇನು ಮಾಡ್ಬೇಕು ಒಗ್ಗ ಬಿಡಬೇಕಾದ್ರ ತಮ್ಮ ಮತ್ ಬ್ಯಾರೆ ಬ್ಯಾರೆ ಮಾಡ್ಬೇಕಾದ್ರೆ ಬೇರೆ ಕೆಲಸ ಮಾಡಿ ತೋರಿಸ್ಬೇಕು ಇವ್ರು ಒಗ್ಗ ಮುರಿಬೇಕಾದ್ರೆ ಮಾಸ್ತರ ಹೌದು ಆದ್ರೆ ಇವರು ಬಡ್ತಿಗೆ ಪ್ರಥಮಕ ಬರ್ತಾಳು ಏನ್ ಮಾಡ್ತಾಳು ಬ್ರಹ್ಮ ವಿಷ್ಣು ಮಹೇಶ್ವರನ ಮೊದಲ ಕೂಸು ಮಾಡಿ ಆಡಿಸಳತ್ ಹೇಳ್ತಾಳ ಹೌದೌದು ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸಿನ ಅಂತ ಹೇಳ್ತಾಳ ಹೌದು ಆಡಿಸಬೇಕಾದ್ರ ಕೂಸನ ಮಾಡಿ ಆಡಿಸ್ಬೇಕಾದ್ರ ಹೌದೌದ್ರಿ ಅವಾಗ ನಿನಗ ಗಾಂಡ ಬೇಕಲ್ಲ ಹೌದ್ರಲ್ಲ ಗಾಂಡ ಇಲ್ಲದ ಆಡಿಸಾಳ ನೈತಿ ಹಂಗ ಆಕೈತ್ರಿ ಹೌದು ಗಾಂಡ ಬೇಕಲ್ಲ ಮೊದಲಿಗೆ ಅನುಸೆಯಾಗ ಗಾಂಡ ಇದ್ದಾಗ ಅಲ್ಲಿ ಕೂಸನ ಮಾಡಿ ಆಡಿಸಾಳ ಹಂಗೆಲ್ಲ ಮಾಸ್ತರ ಅದ ಏನಾಗೈತಪ್ಪ ಅನುಶಯ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರನ ಬ್ರಹ್ಮ ವಿಷ್ಣು ಮಹೇಶ್ವರನ 3 ಮಂದಿನ ಮಾಸ್ತರ ಕೂಸು ಮಾಡಿ ಆಡಿಸ್ಬೇಕಾದ್ರ ಹೆಂಗ ಆಡಿಸಾಳ ಹೆಂಗ್ರಿ ಅದ ಅಕ್ಕಿ ಕೈಲಿ ಅಂತೂ ನೀಗ್ಲಾರ್ದ ಮಾಸ್ತೈತಿ ಮಾಸ್ತರ ಹೌದೌದು ಈ ಹುಡುಗಿ ಕೈಲಿ ಅಂತೂ ಅತಿ ಬಾತಿಗೆ ಬಾರದ ಮಾತೈತಿ ಹೌದಲ್ಲ ಬ್ರಹ್ಮ ವಿಷ್ಣುನ ಕೂಸು ಮಾಡಿ ಆರಿಸಬೇಕಾದ್ರ ಅನುಶಯ ಬ್ರಹ್ಮ ವಿಷ್ಣು ಕೂಸಾಗಿ ಬಂದ್ರ ಮಾಸ್ತರ ಮನೆಗೆ ಅನುಶಯಾಗಿ ಹೇಳ್ತಾರ ನೋಡುವ ತಾಯಿ ನಿಸಂಗಾಗಿ ನೀ ಊಟಕ್ಕೆ ನಮಗೆ ನೀಡಬೇಕಂದಾಗ ಅವಾಗ ಏನ್ ಮಾಡ್ತಾಳ ಈಗ ಅನುಶಯ ಮಾಸ್ತರ ಕಚ್ಚಿ ಹಿಡಿದು ಓಡಾಕತ್ತಳ ಮಾಸ್ತರ ಕಚ್ಚಿ ಹಾಕೊಂಡು ಓಡಾಕತ್ತಳು ಅತ್ರಿ ಋಷಿ ತೇಕ ಹೋಗ್ತಾಳ ಅವಾಗ ಏನ್ ಮಾಡ್ತಾರ ಅತ್ರಿ ಋಷಿ ಪಾದ ತೀರ್ಥ ಕೊಟ್ಟಾಗ ತಗೊಂಡ ಮನಿಗೆ ಬಂದಳು ಬಂದ ಏನ್ ಮಾಡ್ತಾಳ ಮಾಸ್ತರ ಅವ ಪಾದ ತೀರ್ಥ 3 ಮಂದಿಗೆ ಹೊಡೆದಾಗ ಅವಾಗ ಏನಾದ್ರು 3 ಮಂದಿ ಕೂಸಾಗ್ಯಾರ ಹೌದು ಹೌದಲ್ಲ ಮಾಸ್ತರ ಈಗೇನು ಬರ್ತಾಳ ತಮ್ಮ ಮತ್ತ ಹಂಗ್ಯಾಂಗ ಆಕೈತಿ ಮಾಸ್ತರ ಪಾದ ಅಂದ್ರ ಹೆಣ್ಣತ್ತು ಬರ್ತಾಳೇನ ಹಂಗೇನಿಲ್ಲ ಮಾಸ್ತರ ಹಂಗಾಗಿಲ್ಲ ಪಾದ ಅಂದ್ರ ಬ್ಯಾರೆ ಪಾದೋದಕ್ಕಂದ್ರ ಬ್ಯಾರೆ ಹೌದು ಪಾದ ಅಂದ್ರ ಎಂತವ ನೀ ಏನು ಹೇಸಿಗೆ ತುಳಿ ಪಾದ ಅಲ್ಲ ಮಾಸ್ತರ ಅಲ್ಲ ಈಕಿ ಹೇಸಿಗೆ ತುಳಿದಾಡ್ತಾಳ ಈಗ ಈ ಪಾದ ಅಲ್ಲ ಇಲ್ಲ ಪಾದೋದಕ್ಕಂದ್ರ ಬ್ಯಾರೆ ಅದಾವ ಅದ್ರ ಅರ್ಥನ ಬ್ಯಾರೆ ಐತಿ ಈಕಿಗೆ ತಿಳಿ ಮಾತಲ್ಲ ಬ್ಯಾರೆ ಐತಿ ಮತ್ತೆ ಬ್ರಹ್ಮ ವಿಷ್ಣು ಕೂಸಾಗಬೇಕಾದ್ರ ಅತ್ರಿ ಋಷಿ ಪಾದ ತೀರ್ಥಲಿಂದ ಬ್ರಹ್ಮ ವಿಷ್ಣು ಕೂಸಾಗ್ಯಾರ ಅವಾಗ ಆಕಿ ಜೋಗಳ ಹಾಡಿ ಆಡಿಸಾಳ ಮಾಸ್ತರ ಹೌದು ಆಡಿಸಬೇಕಾದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟೆಷ್ಟು ತಿಂಗಳದವ್ರಿದ್ರ ತೊಟ್ಲ ಎಂತಾದ್ ಕಟ್ಟಿದಳ ಎಂತಾದ ಕಟ್ಟ್ಯಾಳ ನೋಡುನು ಹೆಂಗ ಹೇಳ್ತಾಳ ಯಾವಾರ ಯಾವ್ಯಾವ ದಿಕ್ಕಿಗೆ ತೂಕಿ ಆಡಿಸ್ಯಾಳ ಅವ್ರು ಯಾವ್ಯಾವ ದಿಕ್ಕಿ ಕೂಡಿಸಿ ಆಡಿಸ್ಯಾಳ ನೋಡೋನ್ಲ ಅಲ್ಲೊಂದ್ ದಗದಾಗಿತ್ತಮ್ಮ ಏನಾಗೈತ್ರಿ ಆ ಟೈಮ್ದಾಗ ಮತ್ತ ಪರಮಾತ್ಮ ಬಂದ ಹೌದ್ ಪರಮಾತ್ಮ ಬಂದ ಏನಾತು ಏನ್ ಮಾಡ್ತಾಳ ಅವಾಗ ಅದಲ ಬದಲ ಆಗಿರಿ ಇವ್ರ ಕರೆ ಐತಿರಲ್ಲ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮ್ಯಾಲ ಹೌದ್ರಿ ತಳಗ್ ಭೂಲೋಕದಾಗಲ್ಲ ಏನ್ ಮಾಡಿದಳ ಆ ಟೈಮ್ದಾಗ ನಾರಾಯಣ ಗುರುಗಳು ಹೇಳಿದಾಗ ಇದನ್ನ ಮಾಡ್ಯಾರ ಕೆಲಸ ಮಾಡ್ಯಾಳ ಮತ್ತಿಕ್ಕಿ ಅನುಶಯನು ಹೆಣ್ಮಗಳ ಅನುಶಯನು ಹೆಣ್ಮಗಳದಾಳ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರು ಹೆಣ್ಮಕ್ಳು ಇವ್ರು 3 ಮಂದಿ ಹೆಣ್ಮಕ್ಳು ಇದ್ರ ಇವ್ರ ಒಳಗ ಸೊಕ್ಕ ಬತ್ ಎಂಥವ್ರ ಒಳಗ ಸೊಕ್ಕ ಬರೋದು ಬಾಳ ತಡ ಇಲ್ಲ ಮಾಸ್ತರ ಸೊಕ್ಕ ಬಂದ ಮೊದಲು ಅನುಶಯನ ಮನಿಗೆ ಕಳಿಸ್ಯಾರ ಇವ್ರು ಅದಕ್ಕ ಏನಂದಾರ ಹೆಣ್ಣಿಗೆ ಸೊಕ್ಕ ಬರಬಾರ್ದ ಹಾಲಿಗೆ ಉಕ್ಕ ಬರಬಾರ್ದ ಅಂತ ಹೇಳ್ತಾರ ಮಾಸ್ತರ ಅದಕ್ಕ ಇವ್ರ ಒಳಗ ಸೊಕ್ಕ ಬಂದ ಇಂತಾದಗದ ಮಾಡ್ರಿ ಅವಾಗ ಮತ್ ಹೊಳ್ಳಿ ಪರಮಾತ್ಮ ಏನ್ ಮಾಡಿದ ಏನ್ ಮಾಡ್ತಾನ್ರಿ ಅವನ ಗಂಡ ಅಕ್ಕಿ ಗಂಡ ನಿಕ್ಕಿ ಇಕ್ಕಿ ಗಂಡ ಅಕ್ಕಿ ಹಿಡ್ಕೊಳಕ್ ನಿತ್ರಿ ಇವ್ರು ಹೌದೌದ್ರಲ್ಲ 3 ಮಂದಿ ಹೌದು ಪರಮಾತ್ಮ ಬಂದವನ ಇವ್ ನಿನ್ನ ಗಂಡ ಅಂತ ಹೇಳಿದ ನಾರದ ಹೇಳಿದಾಗ ಏನ್ ಮಾಡ್ತಾಳು ಹೇಳಿದಾಗ ಅವಾಗ ಗುರ್ತ ಹಿಡ್ಕೊಂಡ್ರು ಇವ್ರು ತುಗುತವ ನಡುದ್ರು ಹೌದೌದಲ್ಲ ಏನಾತ ನಡುದ ಟೈಮ್ದಾಗ ನನ್ನ ಮಕ್ಕಳಾದ್ರೂ ಹೋಗಿದ್ರಿ ಅನ್ನೋದು ಅನುಶಯ ಅಳಾಕ್ ಚಾಲು ಮಾಡಿ ಅನುಶಯ ಅಳಾಕ ಚಾಲು ಮಾಡ್ಯಾಳ ದುಃಖ ಮಾಡಾಕತ್ತಾಳ ಏನಾತು ಯಾಕಂದ್ರ ಆಕಿ ಹುಟ್ಟ ಬಂಜಿದ್ದಳ ಮಾಸ್ತರ ಬಂಜಿತಾನ ಹಿಂಗ್ಲತ್ತೇಳಿ ಮಾಡಿದ್ವು ನಾವ ಹೌದ್ರಿ ನಿನಗೂ ಅಪ್ಪ ಹುಟ್ಟಲತ್ತೇಳಿ 3 ಮಂದಿ ಆ
ಆಶೀರ್ವಾದ ಕೊಟ್ರು. 3 ಮಂದಿ ಕೂಡಿ ಆಶೀರ್ವಾದ ಕೊಟ್ಟಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದ ಕೊಟ್ಟಾಗ ದತ್ತಾತ್ರಿ ಹುಟ್ಟಬೇಕಾಗಿತ್ತ ಇಲ್ಲಿ ಹುಡುಗಿ. ದತ್ತಾತ್ರಿ ಅಂದ್ರ 3 ತಲೆ ಅವ್ ಹುಟ್ಟಬೇಕಾಗಿತ್ತು ಮಾಸ್ತರ. ಅದಕ್ಕ ನೀವು ಒಂದ ದಡಕ್ಕ 3 ತಲೆ ಮಾಡಿಟ್ಟಾರ. ಬಾಳ ಕೆಟ್ಟ ನೀವು, ಬಾಳ ಕೆಟ್ಟದಾರ ನೋಡಲ್ಲ. ಪಿರಿಗಂಡ ಪಿರಪ್ಪಗ 5 ಮಂದಿ ಮಕ್ಕಳು. ಅವರ ತಳಗ ಸದಾ ನಾಗೇಶ್ ಟೊಕ್ಕಿ ಡೊಗ್ಗು ಡೊಗ್ಗುದಾಗಿ ಹೋತ ಒಗ್ಗ ಮಾತ್ರ ಬಿಟ್ಟಿಲ್ಲಿವರ್ದು. ಹಗ್ಗ ಹರಿತ ಕೋಲ ಮುರಿತ ಕೋಲಂಗಾಡೋರಿ ಕೋಲನ್ನ ಕೋಲ ಅನ್ನೋದ್ರೊಳಗ ಸೋಬನ ಹಾಡೋದ್ರಿ. ಇವ್ರ ಗುಳ್ಳಗೋದ ಜೋಕ್ ಮಾರಗ ಜೋಡ ಮಾಡೋದ್ರಿ. ಗುಳ್ಳವಂದ ಹರದರೇನ ಜೋಕ್ ಮಾರದ ಮುರಿದರೇನ. ಈಗ ಒಳ್ಳ ಒಣಕಿಲಿ ನೆಲಕ ಕೊಟ್ಟಿ ಅಕ್ಕಿ ಆಡೋರಿ. ಗಣಪತಿ ಹೋಗು ಟೈಮದಾಗ ಹೌದ್ರಿ ನನಗೆ ಸಂಶಯ ಬರ್ತೈತ. ಏನ್ ಬರ್ತದಿಪ್ಪ? ಏನ್ ಹೇಳ್ತಾರ ಮಾಸ್ತರ? ಏನ್ ಹೇಳ್ತಾರು? ಗುಳ್ಳವಂದ ಹರದರೇನ ಜೋಕ್ ಮಾರದ ಮುರಿದರೇನ ಮುರಿದರೇನ ಒಳ್ಳ ಒಣಕಿಲಿ ನೆಲಕ ಕೊಟ್ಟಿ ಅಕ್ಕಿ ಆಡುದ್ರಿ ಅಂತ ಹೇಳ್ತಾರ. ಹೇಳ್ತಾರ ಕವಿಗಳ. ವರ್ಷಕ್ಕೊಮ್ಮೆ ದೇವರಿಗೆ ಹಬ್ಬಕ್ಕ ಬರುವುದಿಲ್ಲ. ಹೌದಾ? ವರ್ಷಕ್ಕೊಮ್ಮೆ ದೀವಳಿಗೆ ಹಬ್ಬಕ್ಕೆ ಬರುದಿಲ್ಲ ಮಾಸ್ತರ. ಬರಂಗಿಲ್ಲ. ನಡ ಬಾರಕ ಮಾಪ ಹಕ್ಕಿ ಅಕ್ಕಿ ಅಳಿಬೇಕ ಅನ್ನ ಬೇಕ 200 ಹದನಾರ. ನಮ್ಮ ಹಾಲ ಮತದ ಧರ್ಮದವರಿಗೆ ಕಂಬಳಿ ಚಾಚಿ ಕಬಡ್ಡಿಯ ಗುರುಪುತ್ರ ಬಲ್ಲ ಇದ್ರ ಸಾರ. ಬುರಳಕಿವಿ ಬುಡ್ಡಾಡ ಸೂಲ ಇಲ್ಲದ ಗೊಡ್ಡಾಡ. ಸೂಲ ಇಲ್ಲದ ಗೊಡ್ಡಾಡ ಬುರಳಕಿವಿ ಗೊಡ್ಡಾಡ. ಹುಲಗ ಬಣ್ಣ ಹೊಂತಿರಿಗೇನ ಅಂತಳ ಸುದ್ದೈತಿ. ಅದು ಹೀಗಾಗಿ ಒಂಟಿ ಮಲಿ ಹಿಡ್ದ ಗುದ್ದೈತಿ. ಗುದ್ದಾಡಿ ಬಿಟ್ಟದಲ್ಲ ಎಂತ ನಿಂತಿದೆ.